ಮಳೆಗಾಲ ಬಂತು ಅಂತ ಹೇಳಿದರೆ ಈ ತಿಂಡಿಯನ್ನು ಎಲ್ಲರ ಮನೇಲಿ ಮಾಡ್ತಾರೆ. ಮಲೆನಾಡಲ್ಲಂತೂ ಇದು ತುಂಬ ಫೇಮಸ್ಸು. ಮಳೆಗಾಲ ಬಂತು, ಆಷಾಢ ಬಂತು ಅಂದರೆ ಈ ಕಡೆ ಆಟಿ ಅಂತ ಹೇಳ್ತೇವೆ. ಈ ಎಲೆಯಲ್ಲಿ ನಾವು ಒಂದು ತಿಂಡಿಯನ್ನು ಮಾಡಿಯೇ ಮಾಡ್ತೇವೆ ನೋಡಿ. ಇದು ಕರಿ ಕೆಸವು ನಾನಿಲ್ಲಿ ತಗೊಂಡದ್ದು. ಇದರಿಂದ ಪತ್ರೊಡೆಯನ್ನು ಮಾಡುವ ನೋಡಿ. ಈ ರೀತಿ ಇರ್ತದೆ ಕರಿ ಕೆಸವು. ಈಗ ತುಂಬ ಮಳೆ ಬರುವ ಕಾರಣ ಇದು ಚೆಂದ ಬೆಳೀತದೆ ನೋಡಿ. ಇರ್ತದೆ ಇದು. ಎಂತ ಅಂದರೆ ತುರಿಸೋದಿಲ್ಲ, ಅದಕ್ಕೋಸ್ಕರ ಈ ಎಲೆಯಲ್ಲಿ ಆರಾಮವಾಗಿ ನಾವು ಮಾಡ್ಬೋದು. ಆ ಎಲೆಯಲ್ಲಿ ನಾನು ಈ ರೀತಿ ಪತ್ರೊಡೆನ ಮಾಡುವ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೇವೆ ನೋಡಿ. ಮೊದಲಿಗೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಫಸ್ಟ್ ಮಾಡಬೇಕಾದ್ರೆ ಮೊದಲೇ ನೀವು ಅಕ್ಕಿಯನ್ನು ನೆನೆ ಹಾಕಬೇಕು. ಒಂದು 3-4 ಗಂಟೆ ಚೆನ್ನಾಗಿ ನೆನೆಸಬೇಕು. ಯಾವ ಅಕ್ಕಿ ಕೂಡ ನೀವು ಹಾಕ್ಬೋದು. ದೋಸೆ ಅಕ್ಕಿ ಅಥವಾ ಕೆಂಪು ಅಕ್ಕಿ, ಕುಚ್ಚಲಕ್ಕಿ ಹೇಳ್ತೇವಲ್ಲ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಕಡಿ ಅಕ್ಕಿನ ಹಾಕ್ಕೊಂಡಿದ್ದೇನೆ. ಇದನ್ನು ಚೆಂದ ತೊಳೆದು ಆಮೇಲೆ ಮಿಕ್ಸಿ ಜಾರಿಗೆ ಮೊದಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಫಸ್ಟಿಗೆ ಇಲ್ಲಿ ಎಂತ ಹಾಕದೆ ಕಡಿತಾ ಇದ್ದೇನೆ ನೋಡಿ. ಚೆನ್ನಾಗಿ ಕಡ್ದಿದ್ದೇನೆ. ಇದು ನೈಸ್ ಕಡಿಬೇಕು. ನಾನಿಲ್ಲಿ ಸ್ವಲ್ಪ ತರಿ ಕಡ್ದಿದ್ದೇನೆ. ನೀವು ಯಾವ ರೀತಿ ಮನೇಲಿ ಮಾಡ್ತೀರಿ ಅಥವಾ ನೀವು ಫಸ್ಟ್ ಮಾಡೋದಂದರೆ ನೈಸಾಗಿ ಕಡ್ದುಕೊಳ್ಳಿ, ಚೆಂದ ಆಗ್ತದೆ. ನಾನಿಲ್ಲಿ ಸ್ವಲ್ಪ ತರಿಯಾಗಿದೆ ಕಡ್ದದ್ದು. ಇವಾಗ 2ನೇ ಸತಿ ಹಾಕ್ತಾ ಇದ್ದೇನೆ ಅಕ್ಕಿಯನ್ನು. ನಾನು 1 ಸೇರು ಅಕ್ಕಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಇಲ್ಲಿ ಒಂದು 8-10 ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೇನೆ ಖಾರಕ್ಕೆ. ನೀವು ಖಾರ ಜಾಸ್ತಿ ತಿಂದರೆ ಖಾರ ಜಾಸ್ತಿ ಮಾಡ್ಬೋದು ಮೆಣಸು. ಹಾಗೆ ಒಂದು 4 ಚಮಚದಷ್ಟು ಕೊತ್ತಂಬರಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈ ಕೊತ್ತಂಬರಿ ಹಾಕ್ಕೊಂಡ ನಂತರ ನೋಡಿ, ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಬೇಕು. ತುರಿಸೋದಿಲ್ಲ, ಆದರೆ ಹುಳಿಯೆಲ್ಲ ಬೇಕು ನೋಡಿ. ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕಬೇಕು ಅಂತ ಇಲ್ಲ. ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಒಂದು 7-8 ತುಂಡನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಅರಶಿನ, ಒಂದು 1.5 ಚಮಚದಷ್ಟು ಉಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ನಾವು ನೈಸಾಗಿ ರುಬ್ಕೊಳ್ಬೇಕು. ನೀವು ಖಾರ ಜಾಸ್ತಿ ತಿನ್ನುವವರು ಅಂತ ಇದ್ದರೆ ಖಾರ ಜಾಸ್ತಿ ಮಾಡ್ಕೊಳ್ಳಿ, ತುಂಬ ಚೆಂದ ಆಗ್ತದೆ ನೋಡಿ. ಇವಾಗ ಇದನ್ನು ಕೂಡ ನಾನು ರುಬ್ಬಿ ತಂದಾಯಿತು. ಮೊದಲು ಕಡ್ದಿಟ್ಟಿದ್ದೆಲ್ಲ ಆ ಇದಕ್ಕೆ ಹಿಟ್ಟಿಗೆ ಸೇರಿಸ್ಕೊಂಡಿದ್ದೇನೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾವು ಸೊಪ್ಪನ್ನು ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಈ ಹಿಟ್ಟನ್ನು ಸ್ವಲ್ಪ ಈಗ ತೆಗೆದಿಟ್ಕೊಳ್ತಾ ಇದ್ದೇನೆ. ಅಂದರೆ ನಾನು ಇಡೀ ಸೊಪ್ಪಲ್ಲಿ ಸ್ವಲ್ಪ ಉಜ್ಜಿ ಒಂದನ್ನು ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟು ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ. ಇವಾಗ ಈ ಹಿಟ್ಟಿಗೆ ನಾವೇನು ಕಟ್ ಮಾಡಿಟ್ಟಿದ್ದೇವಲ್ಲ ಸೊಪ್ಪು, ಅದನ್ನು ಸೇರಿಸ್ಕೊಳ್ಬೇಕು. ಸೊಪ್ಪು ಎಷ್ಟು ಅಂತ ಇದ್ದರೆ ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರ್ತದೆ ಈ ತಿಂಡಿ. ಕಡಿಮೆ ಹಾಕಿದರೆ ಹಿಟ್ಟು ಜಾಸ್ತಿ ಇರ್ತದೆ. ಸೊಪ್ಪು ಜಾಸ್ತಿ ಆದಷ್ಟು ಚೆನ್ನಾಗಾಗ್ತದೆ ನೋಡಿ. ಈ ಹದ ಬರಬೇಕು. ಅಕಸ್ಮಾತ್ ನೀವು ಮಾಡಿದ್ದು ಎಲ್ಲಿಯಾದರೂ ಹಿಟ್ಟು ನೀರಾಯಿತು ಅಂತಿದ್ರೆ ಸ್ವಲ್ಪ ಅಕ್ಕಿ ಇಟ್ಟಿದ್ರೆ ಸೇರಿಸ್ಕೊಳ್ಬೋದು, ಆಯಿತಾ. ಇವಾಗ ಅಟ್ಟಿ ಪಾತ್ರ ನಾನು ನೆನೆಲಿಕ್ಕೆ ಇಟ್ಟಿದ್ದೇನೆ ನೋಡಿ. ನಮ್ಮಲ್ಲಿ ಈ ರೀತಿ ಬಾಳೆ ಎಲೆಯಲ್ಲಿ ಮಡಚಿ ಮಾಡೋದು. ಯಾವ ರೀತಿ ಅಂತ ತೋರಿಸ್ತೇನೆ ನಾನು ಇನ್ನೊಂದು ಸತಿ. ಬಾಳೆ ಎಲೆಯನ್ನು ನಾವು ಬಾಡಿಸಿಟ್ಕೊಂಡಿದ್ದೇವೆ ಮೊದಲೇ. ಅದರಲ್ಲಿ ಈ ರೀತಿ ಸಣ್ಣದಾಗಿ ನಾವು ಮಡಚಿ ಈ ರೀತಿ ಒಂದೇ ಬಾಳೆ ಎಲೆಯಲ್ಲಿ, ಇಡೀ ಬಾಳೆ ಎಲೆ ಆದರೆ ಈ ರೀತಿ 2 ಮಾಡಲಿಕ್ಕಾಗ್ತದೆ. ನೀವು ಗಟ್ಟಿ ಇಲ್ಲಿ ಹಿಟ್ಟು ರೆಡಿ ಇದ್ದರೆ ನೀವು ಅದನ್ನು ಉಂಡೆ ಮಾಡಿ ಕೂಡ ಇಡ್ಬೋದು. ನಾನು ಮೊದಲಿಗೆ ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದ್ದೆ ಅಲ್ಲ, ಅದಕ್ಕೆ ನೋಡಿ 1 ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಇಡೀ ಎಲೆಯಲ್ಲಿ ಉಜ್ಜಿ ಮಾಡೋದು. ಇದು ತುಂಬ ಟೇಸ್ಟ್ ಆಗ್ತದೆ ಈ ರೀತಿ ಮಾಡೋದು. ಆದರೆ ನಮ್ಮ ಮನೆಯಲ್ಲಿ ಇದನ್ನು ಅಷ್ಟು ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಒಂದೇ ಇಲ್ಲಿ ಮಾಡ್ತಾ ಇದ್ದೇನೆ ನನಗೋಸ್ಕರ. ಇದಕ್ಕೆ ಒಂದು 4-5 ಎಲೆ ಅಥವಾ ಒಂದು 6-7 ಎಲೆ ಎಲ್ಲ ಇಟ್ಕೊಳ್ಬೋದು. ಯಾವ ರೀತಿ ನಿಮಗೆ ಇಷ್ಟ ಉಂಟು ಆ ರೀತಿ ನೀವು ಇಟ್ಕೊಳ್ಬೋದು. ಉಲ್ಟಾ ಕೂಡ ಹಾಕ್ಕೊಳ್ಬೋದು ಮಸಾಲೆ ಹಿಟ್ಟನ್ನು. ನಾನಿಲ್ಲಿ ಈ ರೀತಿ ಸೇರಿಸ್ತಾ ಇದ್ದೇನೆ. ಆಚೆ ಒಂದು ಈಚೆ ಒಂದು ಕೂಡ ಇಡ್ಬೋದು. ಹೀಗೆ ಒಂದರ ಮೇಲೆ ಒಂದು ಎಲೆಯನ್ನು ಇಟ್ಕೊಂಡು ಈ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈ ಹಿಟ್ಟಿಗೆ ನೀವು ಇದನ್ನು ಮಾತ್ರ ಮಾಡ್ತೀರಿ ಅಂದರೆ ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ನೆನೆಲಿಕ್ಕೆ ಹಾಕ್ಕೊಂಡು ಕೂಡ ಮಾಡ್ಬೋದು. ನಾನು ಬರೀ ಸ್ವಲ್ಪ ಮಾಡೋ ಕಾರಣ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡದ್ದು ಲಾಸ್ಟಿಗೆ. ಅದಕ್ಕೋಸ್ಕರ ನೀವು ಇದೇ ರೀತಿ ಮಾಡ್ತೀರಿ, ಉಜ್ಜಿ ಮಾಡ್ತೀರಿ ಅಂತಿದ್ರೆ ಹಿಟ್ಟಿಗೆ ಮೊದಲಿಗೆ ನೀವು ಕಡಲೆಬೇಳೆ, ತೊಗರಿಬೇಳೆ ಎಲ್ಲ ಕೂಡ ನೆನೆಸಿ ಇಡ್ಬೋದು. ಅದು ತುಂಬ ರುಚಿಯಾಗ್ತದೆ. ಈಗ ನೋಡಿ, ಈ ರೀತಿ ಮಾಡಿದ ನಂತರ ಈ ರೀತಿ ಇದನ್ನು ಸುತ್ತಿಕೊಂಡು ಬರಬೇಕು. ಇದು ಈ ರೀತಿ ನಿಲ್ಲೋದಿಲ್ಲ ಅಂತ ಇದ್ದರೆ ಈ ರೀತಿ ಬಾಳೆ ಎಲೆಯಲ್ಲಿ ನಾವು ಇಟ್ಟರಾಯಿತು ಮಡಚಿ. ನೋಡಿ, ಅಟ್ಟಿ ಪಾತ್ರದಲ್ಲಿ ನಾನು ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ಆ ನಂತರ ಇವರೇನು ಮಡಚಿ ಕೊಟ್ಟಿದ್ರು ಅದನ್ನೆಲ್ಲ ಈ ರೀತಿ ಇಡ್ತಾ ಇದ್ದೇನೆ. ಇದನ್ನು ಇಟ್ಟಾದ ನಂತರ ನಾನು ಮೇಲೇನು ಸುಟ್ಟಿದ್ದೆಲ್ಲ ಅದನ್ನು ಇಡ್ತಾ ಇದ್ದೇನೆ. ನಾವಿಲ್ಲಿ ನೈಟ್ ಮಾಡಿರೋದು ಇದನ್ನು.
ಇದನ್ನು ಲೈಟ್ ಆದ ನಂತರ ಚಂದ ಸೆಕೆ ಬರ್ತಾ ಉಂಟಲ್ಲ ನೋಡಿ, ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಯಲಿಕ್ಕೆ ಬಿಡುವ. ಹೀಗೇ ಈಗ ಒಂದು ಅರ್ಧ ಗಂಟೆ ಆಗಿದೆ, ತೆಗಿತಾ ಇದ್ದೇನೆ ನೋಡಿ. ಮುಚ್ಚಳ ಚೆನ್ನಾಗಿ ಬೆಂದಿದೆ ನೋಡಿ, ಗೊತ್ತಾಗ್ತದಲ್ವ ನೋಡುವಾಗ. ಇವಾಗ ಪತ್ರೊಡೆ ರೆಡಿಯಾಗಿದೆ. ಇದರಲ್ಲಿ ಮೊದಲಿಗೆ ನಾನೇನು ಸುಟ್ಟಿಟ್ಟಿದ್ದೆ ಅದನ್ನು ತೆಗಿತಾ ಇದ್ದೇನೆ. ಇದು ನೋಡಿ, ನಾವು ಮಡಚಿಟ್ಟದ್ದು ಬಾಳೆಲೆಲ್ಲದು ತುಂಬ ಸಾಫ್ಟಾಗಿ ಬಂದಿದೆ. ಈ ರೀತಿ ನೀವು ಸಹ ಒಂದು ಸತಿ ಈ ಕೆಸುವಿನ ಎಲೆ ಸಿಕ್ಕಿದಾಗ ಪತ್ರೊಡೆಯನ್ನು ಮಾಡಿ. ಕಪ್ಪು ಕೆಸುವು ಆದರೆ ಎಂತ ಸ್ವಲ್ಪ ಸಹ ತುರಿಸೋದಿಲ್ಲ ನೋಡಿ, ಚೆಂದ ಬಂದಿದೆ ಇದು ಈ ರೀತಿ ಮಾಡಿದ್ದು. ಆಮೇಲೆ ನಾನೇನು ಸುತ್ತಿಟ್ಟಿದ್ದೆಲ್ಲ ಅದನ್ನು ಎಂತ ಮಾಡೋದು ಅಂತ ತೋರಿಸ್ತೇನೆ ನೋಡಿ. ಇದು ನಾನು ಸುತ್ತಿಟ್ಟ ಪತ್ರೊಡೆ ನೋಡಿ, ಬಾಳೆ ಎಲೆ ಸಮೇತ ನಾನು ಇಟ್ಟಿದ್ದೆಲ್ಲ ಅದನ್ನು ಈ ರೀತಿ ಬಂದಿದೆ. ಇದನ್ನು ಕಟ್ ಮಾಡ್ಕೊಳ್ಬೇಕು, ಆನಂತರ ಸೂಪರಾಗಿ ಬರ್ತದೆ ಆಗ. ಈಗ ನೋಡಿ, ಇದು ಸ್ವಲ್ಪ ತಣ್ಣಗಾಗಿದೆ, ನಾನು ಕಟ್ ಮಾಡಿ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ನನ್ನ ವೀಡಿಯೋಸ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ. ನೋಡಿ, ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ಮತ್ತು ನಾವೇನು ಬಾಳೆ ಎಲೆಯಲ್ಲಿ ಮಡಚಿಟ್ಟಿದ್ದೇವಲ್ಲ ಅದನ್ನು ಸಾಂಬಾರು ಜೊತೆ ಕೂಡ ತಿನ್ಬೋದು, ಹಾಗೆ ಕೂಡ ತಿನ್ನಲಿಕ್ಕಾಗ್ತದೆ. ಮತ್ತು ಸಾಂಬಾರು ಮಸಾಲೆ ಮಾಡಿ ಅದಕ್ಕೆ ಕಟ್ ಮಾಡಿ ಹಾಕಿ ಕೂಡ ತಿನ್ಬೋದು. ನಾವು ಅದನ್ನು ಹುಳಿ ಪದಾರ್ಥ ಅಂದರೆ ಹುಳಿ ಪದಾರ್ಥಕ್ಕೆ ಕಡಿತೇವಲ್ಲ, ಮಜ್ಜಿಗೆ ಹುಳಿ, ಇದು ಖಾರ ಆಗಿತ್ತು, ಅವರಿಗೆ ಸ್ವಲ್ಪ ಖಾರ ಆಗೋದಿಲ್ಲ, ಹಾಗಾಗಿ ಮಜ್ಜಿಗೆ ಹುಳಿ ಇರೋ ಥರ ಮಾಡಿ ನಾನು ಮಾಡಿದ್ದು. ನಾನಿಲ್ಲಿ ಇದನ್ನು ಕಟ್ ಮಾಡಿಕೊಂಡು ಒಂದು ತವದ ಮೇಲೆ ಎಣ್ಣೆ ಸವರ್ತಾ ಇದ್ದೇನೆ. ಈ ಎಣ್ಣೆ ಕಾದ ನಂತರ ಇದನ್ನು ನಾವು ತವ ಫ್ರೈ ಮಾಡಬೇಕಂದ್ರೆ, ತವ ಫ್ರೈ ಅಂದರೆ ಏನು ಶಾಲೋ ಫ್ರೈ ಅಂತ ಹೇಳ್ತೇವಲ್ಲ, ಆ ರೀತಿ ಕಾಯಿಸಬೇಕು. ತುಂಬ ಚೆನ್ನಾಗಿ ಬರ್ತದೆ ಅದು ನೋಡಿ. ಈ ರೀತಿ ರೋಲ್ ಮಾಡಿಟ್ಟು ಅದನ್ನು ಕಾಯಿಸ್ಕೊಳ್ಬೇಕು. ಇದನ್ನು ಒಂದು ಸೈಡು ಒಂದು 2-3 ನಿಮಿಷ ಕಾಯಿಸಿದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ರುಚಿಯಾಗ್ತದೆ. ಈಗ ಇದನ್ನು ಇನ್ನೊಂದು ಸೈಡು ಮಗಚಬೇಕು. ಈ ಕಡೆ ಎಲ್ಲ ಇದನ್ನು ಆಷಾಢ ಅಂದರೆ ಆಟಿ ಅಂತೆಲ್ಲ ಹೇಳ್ತೇವಲ್ಲ, ಆ ಟೈಮಲ್ಲೆಲ್ಲ ಮಾಡ್ತಾರೆ. ನಾವಿಲ್ಲಿ ಸ್ವಲ್ಪ ಬೇಗ ಮಾಡಿದ್ದೇವೆ, ಈ ಎಲೆ ತುಂಬ ಸಿಕ್ಕಿತ್ತು ಅಂತ ನೋಡಿ. ಇನ್ನೊಂದು ಸೈಡ್ ನಾನು ಎಣ್ಣೆ ಹಾಕಿ ವಾಪಸ್ಸು ಕಾಯಿಸ್ತಾ ಇದ್ದೇನೆ. ಇನ್ನೊಂದು ಸತಿ ಕಾಯಿಸುವಾಗ ನಾನು ಮುಚ್ಚಿದ್ದೇನೆ, ಫಸ್ಟಿಗೆ ಸಹ ಮುಚ್ಚಿಯೇ ಕಾಯಿಸ್ಕೊಳ್ಬೋದು, ತುಂಬ ರುಚಿಯಾಗ್ತದೆ ಇದು ಕೂಡ. ಒಂದು ಸತಿ ಈ ರೀತಿ ನೀವು ಟ್ರೈ ಮಾಡಿ. ಹೆಚ್ಚಿನವರು ಇದನ್ನು ಮಾಡ್ತಾರೆ, ನಮ್ಮಲ್ಲೆಲ್ಲ ಸ್ವಲ್ಪ ಕಡಿಮೆ ಮಾಡೋದು. ನನಗೆ ಮಾತ್ರ ತುಂಬ ಇಷ್ಟ ಇದು, ಹಾಗಾಗಿ ನಾನು ಈ ರೀತಿ ಒಂದನ್ನು ಮಾತ್ರ ಮಾಡಿದ್ದು ನೋಡಿ. ತೆಗಿತಾ ಇದ್ದೇನೆ, ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಮಾಡಿ, ಮತ್ತು ಲೈಕ್ ಕೂಡ ಮಾಡಿ. ಈ ರೀತಿ ನೀವು ಸಹ ಒಂದು ಸರ್ತಿ ಟ್ರೈ ಮಾಡಿ. ಇದು ಸಂಜೆಗೆಲ್ಲ ತುಂಬ ಟೇಸ್ಟಿಯಾದ ಸ್ನ್ಯಾಕ್ಸ್ ಥರ ಕೂಡ ಆಗ್ತದೆ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದು ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ. ಸೂಪರಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಸಹ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ನಾನು ಉಳಿದದನ್ನು ಉಪ್ಪು ಕರಿ ಸಹ ಮಾಡಿದ್ದೇನೆ, ಈ ರೀತಿ ಹುಳಿ ಕೂಡ ಮಾಡಿದ್ದೇನೆ. ಅದನ್ನು ನಾನು ರೆಸಿಪಿನ ಹಾಕಲಿಲ್ಲ, ಎಲ್ಲ ಹಾಕಿದ್ದರೆ ಲೆಂತ್ ಆಗ್ತದೆ ಅಂತ. ಥ್ಯಾಂಕ್ ಯು.